ಮಾನ್ವಿ ಪಟ್ಟಣದ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯಿಂದ ಗುರು ಪೂರ್ಣಿಮೆ ಮಹೋತ್ಸವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿದೆ. ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ರೂಪಾ ಫಡ್ನವೀಸ್, ಗುರುಗಳು ನಮಗೆ ನೀಡಿದ ಮಾರ್ಗದರ್ಶನ ಮತ್ತು ರಕ್ಷೆಯನ್ನ ಎಂದಿಗೂ ಮರೆಯಬಾರದು ಎಂದಿದ್ದಾರೆ. ಅಲ್ಲದೆ ಇಂದಿನ ದಿನಗಳಲ್ಲಿ ಕುಟುಂಬದ ಹಿರಿಯರು ಮಕ್ಕಳಿಗೆ ಮನೆಯಲ್ಲೇ ಉತ್ತಮ ಸಂಸ್ಕಾರವನ್ನ ಕಲಿಸಬೇಕು. ಆಗ ಮಾತ್ರ ಮಕ್ಕಳು ಕಷ್ಟದ ಪರಿಸ್ಥಿತಿಯಲ್ಲೂ ಧೈರ್ಯದಿಂದ ಹೆಜ್ಜೆ ಇಡಲು ಸಾಧ್ಯ ಎಂದು ಕಿವಿಮಾತನ್ನ ಹೇಳಿದ್ದಾರೆ. ಕೊಡದೇ ಇರುವವರ ಹಂತಕರನ್ನ ಅವರ ಜೊತೆಗೆ ವ್ಯವಹಾರ ಮಾಡುವಾಗ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಯಾಕಂದ್ರೆ ಒಂದು ಹೇಳಿದೆ, ಯಾವಾಗ ಅವರ ಆರ್ಥಿಕ ಬಲ ಕಡಿಮೆ ಆಯಿತು ಅವರು ಬದಲಾಗ್ತಾರೆ. ಇದು ನಾವೆಲ್ಲರೂ ಗಮನದಲ್ಲಿ ಇಟ್ಟುಕೊಳ್ಬೇಕು. ಇನ್ನು ಈ ಧರ್ಮಾಂಧರ ಒಂದು ಪಿಡುಗಿನಿಂದ ಅಂದ್ರೆ ಬಡ ಹಿಂದೂಗಳನ್ನ ಮತಾಂತರ ಮಾಡ್ತಾ ಇದ್ದಾರೆ ಸೇವೆ ಹೆಸರಿನಲ್ಲಿ. 1901ರಲ್ಲಿ ಸ್ವತಂತ್ರ ಪೂರ್ವ ಕೇವಲ 1-2% ಇತ್ತು ಕ್ರಿಶ್ಚಿಯನ್ರು. 2011ರಲ್ಲಿ ಒಂದು ಅಂಕಿಅಂಶ ತೆಗೆದರೆ ಇವತ್ತು ನಮ್ಮ ಹಿಂದೂಗಳು ಅಲ್ಪಸಂಖ್ಯಾತರಾಗಿದ್ದಾರೆ. ಕೇವಲ ಅಷ್ಟೇ ಏನು, ಭಾರತದ ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳೆಲ್ಲ ಹೊರಟಿದೆ. ಇನ್ನು ಶಾಸ್ತ್ರೋಕ್ತಗಳ ಒಂದು ಪಂಚಾಂಗ ಮತ್ತು ತಿಥಿ ಗಣನೆ ಕಾಲಗಣನೆಯನ್ನು ಓದೋದು ಅಂತಾರೆ. ಯಾರಿಗೂ ಬರೋದಿಲ್ಲ, ಶಾಲಾ ಕಾಲೇಜಲ್ಲಂತೂ ಕಲಿಸೋದಿಲ್ಲ. ಯಾರಿಗೆ ಗೊತ್ತು? ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಶುದ್ಧ ಹುಣ್ಣಿಮೆ. ಇಲ್ಲಿ ಹೇಳಿದರೆ ಹುಣ್ಣಿಮೆ ದಿನ ಗೊತ್ತಾಗುತ್ತೆ. ಹಬ್ಬ ಹರಿದಿನಗಳಿಗೆ ಮಾತ್ರ ನಮ್ಮ ಕಾಲಗಣನೆ ಸೀಮಿತ, ಹಬ್ಬ ಹರಿದಿನಗಳಲ್ಲಿ ಮಾತ್ರ ನಮ್ಮ ಸಾಂಪ್ರದಾಯಿಕ ಉಡುಗೆ ಸೀಮಿತ. ಹೀಗಾಗಿಬಿಟ್ಟಿದೆ. ಇವತ್ತು ನೋಡಿ, ಜನ್ಮದಿನವನ್ನು ಆಚರಿಸ್ತಾರೆ, ಆರತಿ ಮಾಡಿ ರಾಮರಕ್ಷಾ ಸ್ತೋತ್ರವನ್ನು ಹೇಳಿ ಆ ಮಗುವಿಗೆ ದೃಷ್ಟಿ ತೆಗೆದು ತಾಯಿ ಮಾಡುವಂಥ ಒಂದು ಕಾಲ ಇತ್ತು ಜನ್ಮದಿನ ಅಂದರೆ ಹುಟ್ಟು ಹಬ್ಬದ ಆಚರಣೆ. ಇವತ್ತು ಹೇಗೆ ಮೊಹಮ್ಮತಿ ಅದಕ್ಕೆ ತರ್ತಾರೆ, ಮಗುವಿನ ಹೆಸರು ಬರೀತಾರೆ, ಅದರ ಮೇಲೆ ಮೊಹಮ್ಮತಿ ಇಡ್ತಾರೆ, ಅದನ್ನು ಉಡಿಸ್ತಾರೆ, ಸ್ವಲ್ಪ ಊದ್ತಾರೆ, ಅದನ್ನು ಆಹಾರವನ್ನು ಕತ್ತರಿಸುವ ಸಂಪ್ರದಾಯ ನಮ್ಮ ಅಥವಾ ಪದ್ಧತಿ ನಮ್ಮ ಹಿಂದೂ ಧರ್ಮದಲ್ಲ. ಅದನ್ನು ಕತ್ತರಿಸಿ ತಿನ್ನಿಸ್ತಾರೆ. ಹೇಗೆ ಕ್ರೈಸ್ತರು ನಮ್ಮ ಒಂದು ಜೀವನದಲ್ಲಿ ಹಾಸು ಹೊಕ್ಕಾಗಿ ಬಂದು ನಮ್ಮನ್ನು ಸ್ಲೋಲಿ ಅಂದರೆ ನಿಧಾನವಾಗಿ ಮತಾಂತರ ಮಾಡ್ತಾ ಇದ್ದಾರೆ. ಇನ್ನು ಇಂಗ್ಲೀಷ್ ವ್ಯಾಮೋಹ, ಇಂಗ್ಲೀಷ್ ಕಲ್ತ್ಬಿಟ್ರೆ ನಾನು ಫಾರ್ವರ್ಡ್ ರೀ ಅಂದರೆ ಎಂತಹ ಒಂದು ಪರಿಸ್ಥಿತಿ ಅಲ್ಲ. ಧರ್ಮ ಶಿಕ್ಷಣವನ್ನು ಕಲಿತು ಇವತ್ತು ವಿದೇಶಿಯರು ಎಷ್ಟೋ ಜನ ನಮ್ಮ ಭಾರತಕ್ಕೆ ಬರ್ತಾ ಇದ್ದಾರೆ. ಹಿಂದೂ ಧರ್ಮದ ಶಿಕ್ಷಣ ಅಂದರೆ ಧರ್ಮ ಶಿಕ್ಷಣವನ್ನು ಕಲಿತಾರೆ, ಧರ್ಮಾಚರಣೆಯನ್ನು ಪಾಲನೆ ಮಾಡಿ ಹಿಂದೂ ಧರ್ಮದ ಪಾಲನೆ ಮಾಡ್ತಾ ಇದ್ದಾರೆ. ನಮ್ಮವರು ಪಾಶ್ಚಾತ್ಯ ಅಂದರೆ ವಿದೇಶಿಯರಿಗೆ ಶರಣಾಗಿ ಆ ವಿದೇಶಿ ಸಂಸ್ಕೃತಿಯನ್ನು ಪಾಲನೆ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಶತ್ರುಗಳು, ಗುಪ್ತ ಶತ್ರುಗಳು ಅಂತ ಹೇಳ್ತೀವಿ. ಯಾಕಂದರೆ ಹಿಂದಿನ ಕಾಲದಲ್ಲಿ ಶತ್ರುಗಳಂದರೆ ಕತ್ತಿ, ಕುರಾಡಿ ಎಲ್ಲ ಖಡ್ಗ ಎಲ್ಲ ತಗೊಂಡು ಬಂದು ಈ ಮೊಘಲರ ದಾಳಿ ಹಾಗೇ ಇರ್ತಿತ್ತು. ಎದುರಿಗೆ ಯುದ್ಧವನ್ನು ಮಾಡಿ ನಮ್ಮ ದೇವಸ್ಥಾನಗಳನ್ನು, ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡಲಿಕ್ಕೆ, ನಮ್ಮ ಧರ್ಮವನ್ನು ಪ್ರಯತ್ನ ಮಾಡಿದರು. ಆದರೆ ಇವತ್ತು ನಮ್ಮ ಹಿತಶತ್ರುಗಳು ಅಥವಾ ನಿಜವಾದ ಶತ್ರುಗಳಂತೆ ಯಾರ ರೀತಿ ಅವರು ನಮ್ಮ ಬೆನ್ನ ಹಿಂದೆ ಬಂದು ಅವರು ಏನು ಮಾಡ್ತಾರೆ, ವೈಚಾರಿಕ ಕ್ರಾಂತಿಯನ್ನು ತರ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮೀಯರ ಮನಸ್ಸಿನಲ್ಲಿ ಗಣೇಶೋತ್ಸವ ಬಂದರೆ ಅಯ್ಯೋ ನೀರೆಲ್ಲ ಕೆಟ್ಟು ಹೋಗುತ್ತೆ, ಜಲಮಾಲಿನ್ಯ. ದೀಪಾವಳಿ ಬಂದರೆ ಪಟಾಕಿ ಹೊಡೆದ್ರೆ ಒಂದು ವಾಯು ಮಾಲಿನ್ಯ. ನಾಗರ ಪಂಚಮಿ ಬಂದರೆ ಹಾಲೆಲ್ಲ ಅಯ್ಯೋ ವೇಸ್ಟ್ ರೀ, ಯಾವ್ದಾದ್ರು ಬಡ ಮಕ್ಕಳಿಗೆ ಅನಾಥಾಶ್ರಮಕ್ಕೆ ಕೊಡ್ಬೋದು. ಆದರೆ ಆ ಬಕ್ರೀದ್ ದಿನ ಸಾವಿರಾರು ನಮ್ಮ ಗೃಹ ಸಚಿವರು ಒಂದು ಹೇಳಿಕೆ ಕೊಡ್ತಾರೆ. ಅಂದರೆ ಅರಬ್ ರಾಷ್ಟ್ರಗಳಿಂದ ಕುಂಕುಮ ಕೇಸರಿ 90% ಮಿಕ್ಸ್ ಮಾಡಿದ್ದು ಇಲ್ಲಿಗೆ ಬಂದರೆ ನೀವೇನು ಬಹಿಷ್ಕಾರ ಹಾಕ್ತಿರೇನು ಕುಂಕುಮವನ್ನು ಅಂತ. ಅದೇ ಕುಂಕುಮವನ್ನು ಹೇಗೆ ತಯಾರು ಮಾಡ್ತಾರೆ ಅಥವಾ ಭಾರತ ದೇಶದಲ್ಲಿ ನಮ್ಮ ಕುಂಕುಮವನ್ನು ತಯಾರು ಮಾಡೋದು ಅನ್ನೋದು ಒಂದು ಅಲ್ಪ ವಿವೇಚನೆ ಇವರಿಗಿಲ್ಲ. ಕುಂಕುಮವನ್ನು ತಯಾರು ಮಾಡಲಿಕ್ಕೆ ಅರಿಶಿನ ಮತ್ತು ಒಂದು ಸುಣ್ಣದ ತಿಳಿ ನೀರು ಸಾಕು, ಅದನ್ನು ಗೊತ್ತಿಲ್ಲ ಅವರು.